100 ಕೋಟಿ 2 ಸಲ. ನೂರು ಕೋಟಿ 95 crores. ಮಾಮ್, ನಾನು ಇಲ್ಲೇ ವೆಯ್ಟ್ ಮಾಡ್ತಿರ್ತೇನೆ, ನೀವು ಹೋಗಿ ಬನ್ನಿ. ಹನುಮ. ಬಾಸ್, ಮ್ಯಾಮ್. ಪ್ರಾರ್ಥನಾ, ಪ್ರಾರ್ಥನಾ. ಅಮ್ಮ, ಏನಿದೆಲ್ಲ? ಏನಿದೆಲ್ಲ ಅಂದ್ರೆ ಪಾತ್ರೆಗಳು. ಅದ್ ಗೊತ್ತು ಅಮ್ಮ, ಇಲ್ಲಿಗೆ ಯಾಕೆ ತಂದಿದ್ದೀರಾ? ಈ ಪಾತ್ರೆಗಳನ್ನ ನಾನು ಹೇಗೂ ಉಪಯೋಗಿಸಲ್ಲ, ಅದಕ್ಕೆ ನಿನ್ ಕೆಲ್ಸಕ್ ಬರುತ್ತಲ್ವಾ, ಅದಕ್ಕೆ ಉಪಯೋಗಿಸ್ಲಿ ಅಂತ ತಂದೆ. ಆದ್ರೂ ಇರೋ ಪಾತ್ರೆನೇ ಸಾಕಿತ್ತು ಅಮ್ಮ, ಇದೆಲ್ಲ ಬೇಕಿರ್ಲಿಲ್ಲ. ಅಪ್ಪ ನಿನ್ಗೆ ಬಂಡವಾಳ ಕೊಟ್ಟಿದ್ದಾರೆ, ಅಮ್ಮ ಅದಳ್ ನಾನು. ಪಾತ್ರೆನಾದ್ರೂ ಕೊಡೋದ್ ಬೇಡ್ವಾ? ಹಾಗಲ್ಲ ಅಮ್ಮ, ಸುಮ್ನೆ ಅಪ್ಪಂಗ್ ಗೊತ್ತಾಗಿ ಮತ್ತೆ ನನ್ನಿಂದ ಜಗಳ ಯಾಕೆ? ಒಳ್ಳೆ ಹುಡುಗಿ, ಹಾಗೆಲ್ಲ ಏನೂ ಇಲ್ಲ. ನಿಮ್ಮಪ್ಪ ಬಂದು ಅಡ್ಗೆ ಮನೆ ನೋಡ್ತಾರಾ ನನ್ನ ಹತ್ರ ಎಷ್ಟು ಪಾತ್ರೆಗಳಿದೆ ಅಂತ ಲೆಕ್ಕ ಹಾಕಕ್ಕೆ? ಆಮೇಲೆ ಐಟಮ್ಸ್ ಎಲ್ಲ ತಗೊಂಡ್ ಬಂದ್ಯಾ? ದುಡ್ಡು ಸಾಕಾಯ್ತಾ? ಹ್ಞೂ ಅಮ್ಮ, ಸಾಕಾಯ್ತು. ಪುಟ್ಟ, ನಿನ್ ಕಿವಿ ಓಲೆ ಏನಾಯ್ತು? ಅದು ಅಮ್ಮ, ಸ್ನಾನ ಮಾಡೋವಾಗ ತೆಗ್ದಿಟ್ಟಿದ್ದೆ, ಆಮೇಲೆ ಹಾಕೊಳ್ಳೋದೇ ಮರ್ತ್ಬಿಟ್ಟೆ. ಈಗ ಹೋಗಿ ಹಾಕೊಳ್ತೀನಿ. ಹಾಗೆಲ್ಲ ತೆಗ್ದಿಡ್ಬಾರ್ದು ಪುಟ್ಟ, ಹೋಗ್ ಹಾಕೋ ಹೋಗು, ಬರಿಗಿವಿಲಿರ್ಬೇಡ. ಕೊಡಿ ಅಮ್ಮ. ನೋಡ್ರಿ, ನಿಮ್ಮ ಹುಲಿ ಮೇಲೆ ಸವಾರಿ ಮಾಡೋದಕ್ಕೆ ಚಾಮುಂಡಿ ಬಂದಾಯ್ತು. ಈಗ ಗರ್ಜನೆ ಮಾಡಕ್ಕೆ ಹೇಳಿ ನಿಮ್ಮ ಹುಲಿಗೆ. 100 ಕೋಟಿಗೆ ಪ್ರಾಫಿಟ್ ಏನು ಅಂತ ಪ್ರಶ್ನೆ ಮಾಡಿದ್ರಿ, ಈಗ 95 ಕೋಟಿಗೆ ಬಂತು. ದಮ್ಮಿದ್ರೆ ಅಬ್ಜೆಕ್ಟ್ ಮಾಡಿ ಮತ್ತೆ.
ತಗೋ ಇದನ್ನ ಹುರಿತಾ ಇರು. ನಾನು ಇದನ್ನೆಲ್ಲ ಬಿಸ್ಲಿಗೆ ಹಾಕ್ಬರ್ತೀನಿ. ಆಯ್ತಮ್ಮ. ಪುಟ ಬಾ, ಈ ಕಡೆ ನಾನು ಹುರ್ಕೊಡ್ತೀನಿ. ಪರವಾಗಿಲ್ಲಮ್ಮ, ನಾನು ಮಾಡ್ತೀನಿ. ಈ ಕಡೆ ಬಾ ಪುಟ, ಬಾ ನಾನು ಹುರ್ಕೊಡ್ತೀನಿ ಬಾ. ಪುಟ, ನಿನ್ ಗಂಡನ್ಗೆ ಹೇಳಿದ್ಯಾ ಈ ಕೆಲಸ ಮಾಡ್ತಿದ್ದೀನಿ ಅಂತ? ಇಲ್ಲ ಅಮ್ಮ, ತುಂಬಾ ಸಲ ಹೇಳ್ಬೇಕು ಅನ್ಕೊಂಡೆ, ಆದ್ರೆ ಆಗ್ಲಿಲ್ಲ. ಹೇಳಿದ್ರೆ ಆಯ್ತು ಬಿಡು. ನಿನ್ ಗಂಡ ನನ್ ಗಂಡನ್ ಥರ ದುರ್ವಾಸ ಮುನಿ ಅಲ್ಲ. ಪಾಪ ಇವ ಹೇಳಿದ್ರೆ ಅರ್ಥ ಮಾಡ್ಕೋತಾರೆ. ಅದೇ ನಂಗೂ ಧೈರ್ಯ ಅಮ್ಮ. ಹಾಗೆ ಇವತ್ತು ಅಪ್ಪ ಹೋಗಿರೋ ಕೆಲಸ ಆಗ್ಬಿಟ್ರೆ ಅಷ್ಟು ಸಾಕು. ಆ ಟೆಂಡರ್ ಅಪ್ಪಂಗೆ ಸಿಗ್ಬೇಕು. ಮತ್ತೆ ಅವ್ರಿಗೆ ಸಿಗ್ಲಿಲ್ಲ ಅಂದ್ರೆ ನನ್ ಮೇಲೆ ತುಂಬಾ ಕೋಪ ಮಾಡ್ಕೋತಾರೆ. ಏ ಹುಚ್ಚಿ, ಹಾಗೆಲ್ಲ ಏನೂ ಆಗಲ್ಲ, ಸುಮ್ನೆ ಇರು. ನನ್ ಗಂಡ ಅಂದ್ರೇನ್ ಸುಮ್ನೆನಾ? ಅವರು ಸೋಲೋ ಮಾತೇ ಇಲ್ಲ, ತಿಳ್ಕೊ. ಪುಟ್ಟ, ನಿಮ್ಮಪ್ಪ ತುಂಬಾ ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ. ನೀನು ಇವನು ಹಾಗೆ ಜೀವನದಲ್ಲಿ ತುಂಬಾ ಮುಂದೆ ಬರ್ಬೇಕು. ನಾವೆಲ್ರೂ ನಮ್ ಕತ್ತೆತ್ತಿ ನಿಮ್ಮನ್ನ ನೋಡ್ಬೇಕು. ಆ ಮಟ್ಟಕ್ಕೆ ನೀವು ಬೆಳಿಬೇಕನ್ನೋದೇ ನನ್ನ ಆಸೆ. ನಿಮ್ ಆಶೀರ್ವಾದ ಇರೋವಾಗ ನಾವ್ ಖಂಡಿತ ಸಾಧಿಸ್ತೀವಿ. ಅಷ್ಟಕ್ಕೂ ನಾನ್ ಯಾರ್ ಮಗಳು ಹೇಳಿ? ಆನಂದ್ ಮಹೀಂದ್ರ ಅವ್ರ ಮಗಳು ಅಂದ್ರೆ ಸುಮ್ನೆನಾ? ಮತ್ತೆ ಯಾರ್ದಾದ್ರೂ ಅಬ್ಜೆಕ್ಷನ್ ಇದೆಯಾ? ಅಥವಾ ನನ್ನನ್ನ ಮೀರ್ಸೋ ಪ್ರೆಸೆಂಟೇಷನ್ ಯಾರ ಹತ್ರಾದ್ರೂ ಇದೆಯಾ? $95 crores ಒಂದ್ಸಲ, $95 crores 2 ಸಲ, $95 crores 3 ಸಲ. ಆನಂದ್ ಅವರೇ, ನಿಮ್ಗಿಂತ ಕಡಿಮೆ ಕೋಟ್ ಮಾಡಿರೋ ದಮಯಂತಿ ಅವ್ರಿಗೆ ಈ ಪ್ರಾಜೆಕ್ಟ್ ಹೋಗ್ತಾ ಇದೆ. ವಾಟ್ ಆನಂದ್ ಮಹೀಂದ್ರ, ನಿಮ್ ಡ್ರೀಮ್ ಪ್ರಾಜೆಕ್ಟು ನನ್ ಕೈ ಸೇರಿದೆ. ಕಾಂಗ್ರಾಟ್ಸ್ ಹೇಳಲ್ವಾ? ಎನಿ ಹೌ, ಕಾಂಗ್ರಾಟ್ಸ್. ಪ್ರಾಜೆಕ್ಟ್ ಸೋತಿದ್ದಕ್ಕೆ
ಪಾವನಿ, ಈ ರಾಮಾಚಾರಿ ಇಲ್ಲೇನ್ ಮಾಡ್ತಿದ್ದಾನೆ? ಸರ್, ಏನ್ ಪಾವನಿ ಇಲ್ಲಿ? ನೀವೇನಿಲ್ಲಿ ಸರ್? ಆ, ಅದು ಒಂದ್ ಚಿಕ್ಕ ಕೆಲ್ಸ ಇತ್ತು, ಸೊ ಬಂದಿದೆ. ಓ ಹೌದಾ, ಹೋಗ್ಲಿ ಬಿಡಿ. ಪಾವನಿ, ಯಾಕೆ ಏನಾಯ್ತು? ನಥಿಂಗ್ ಸರ್, ಐ ಆಮ್ ಆಲ್ ರೈಟ್. ಐ ಮೀನ್ ಈಗಲ್ಲ, ಮೊನ್ನೆ ಮಾತಾಡ್ತಿದ್ರೆ ಕಾಲ್ ಹಾಗೆ ಕಟ್ ಮಾಡ್ಬಿಟ್ರಲ್ಲ, ಯಾಕೆ ಅಂತ. ವಾಪಸ್ ಕಾಲ್ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡ್ಲಿಲ್ಲ? ನೀವೇನೋ ಡಿಸ್ಟರ್ಬ್ ಆಗಿದ್ರಲ್ಲ, ಸೊ ಯಾರಾದ್ರೂ ಡಿಸ್ಟರ್ಬ್ ಆಗಿದ್ರೆ ಹಾಗೆ ಬಿಟ್ಬಿಡ್ತೀರಾ? ಹಾಗಲ್ಲ ಪಾವನಿ. ಮತ್ತಿನ್ ಹೇಗೆ? ನಾನ್ ನಿಮಗ್ ಕಾಲ್ ಮಾಡಿದ್ರೆ ನೀವು ಕಾಲ್ ಪಿಕ್ ಮಾಡಲ್ಲ, ವಾಪಸ್ಸು ನಂಗೆ ಕಾಲ್ ಮಾಡಲ್ಲ. ಕಮ್ ಆನ್ ಪಾವನಿ, ಐ ವಾಸ್ ಇನ್ ದ ಮಿಡ್ಲ್ ಆಫ್ ಸಮಥಿಂಗ್. ಎನಿವೆ, ವಾಟ್ ಎವರ್, ಅದೆಲ್ಲ ನಂಗೆ ಬೇಕಾಗಿಲ್ಲ. ಇನ್ಮೇಲಿಂದ ನೀವು ನಂಗೆ ಕಾಲ್ ಮಾಡಿದ್ರೆ ನಾನು ಕಾಲ್ ಪಿಕ್ ಮಾಡಲ್ಲ. ಆವಾಗ ನಿಮಗೆ ಗೊತ್ತಾಗತ್ತೆ ಕಾಲ್ ಪಿಕ್ ಮಾಡದೇ ಇದ್ದಾಗ ಹೇಗನ್ಸತ್ತೆ ಅಂತ. ಕಮ್ ಆನ್ ಪಾವನಿ, ದಿಸ್ ಇಸ್ ನಾಟ್ ಫೇರ್. ಓಕೆ, ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್. ಅಯ್ಯೋ, ರಾಮಾಚಾರಿ ಬೇರೆ ಇಲ್ಲೇ ಇದ್ದಾನೆ. ಇವರಿಬ್ರು ಮೀಟ್ ಆಗ್ಬಿಟ್ರೆ? ನೋ ನೋ. ಏಯ್ ಪಾವನಿ, ಇವಳು ಯಾಕೆ ಹೀಗೆ ಓಡೋಗ್ತಿದ್ದಾಳೆ? ಕ್ರೇಜಿ. ಹಲೋ ಸರ್, ರಾಮ್ ಚರಣ್, RC ಆಡ್ ಏಜೆನ್ಸಿ ಚೇರ್ಮನ್. ಇವನ್ಯಾಕೆ ನಮ್ಮಪ್ಪನ್ ಮಾತಾಡಿಸ್ತಿದ್ದಾನೆ? ನಮ್ಮಪ್ಪ ಗೊತ್ತಾ ಅಥವಾ ಪರಿಚಯ ಮಾಡ್ಕೋತಿದ್ದಾನ? ನಿಮ್ಮನ್ನ ಇಷ್ಟು ಹತ್ರದಿಂದ ನೋಡ್ತಾ ಇರೋದು ಇದೇ ಫಸ್ಟ್ ಟೈಮ್. ಯು ಆರ್ ಸಚ್ ಅನ್ ಇನ್ಸ್ಪಿರೇಷನ್ ಟು ಮೆನಿ ಯಂಗ್ಸ್ಟರ್ಸ್ ಲೈಕ್ ಮೀ. ಐ ಹೋಪ್ ಆ ಟೆಂಡರ್ ನಿಮಗೆ ಆಗಿರಬೇಕು. ಇಸ್ ಇಟ್ ಟ್ರೂ? ಪುಟ್ಟ, ನಿನಗ್ ಸಾಂಬಾರ್ ಪುಡಿ ಮಾಡಕ್ ಬರತ್ತಲ್ವಾ? ಬರುತ್ತೆ ಅಮ್ಮ, ತುಂಬಾ ದಿನ ಆಯ್ತಲ್ವಾ, ಅದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಕನ್ಫ್ಯೂಷನ್ ಇದ್ರೆ ಫೋನ್ ಮಾಡು, ಹೇಳ್ಕೊಡ್ತೀನಿ. ಹೌದು, ಇದನ್ನೆಲ್ಲ ಮಿಷಿನ್ಗೆ ಹಾಕ್ಸೋದಕ್ಕೆ ಎಲ್ಲಿ ಹೋಗ್ತೀಯಾ? ಅಮ್ಮ ಇಲ್ಲೇ ಮನೆ ಪಕ್ಕದಲ್ಲಿದೆ, ನಾನೇ ಹೋಗ್ತೀನಿ. ಒಬ್ಳೆ ಹೋಗ್ಬೇಡ, ಪಾವ್ನಿನೂ ನಿನ್ ಜೊತೆ ಕಳಿಸ್ತೀನಿ. ಪರವಾಗಿಲ್ಲ ಅಮ್ಮ, ನಾನೊಬ್ಳೆ ಹೋಗ್ ಬರ್ತೀನಿ. ಸರಿ ಪುಟ್ಟ, ನಾನಿನ್ ಬರ್ತೀನಿ. ಯಾಕಮ್ಮ? ನಿಮ್ಮಪ್ಪ ಬರೋ ಹೊತ್ತಾಯ್ತು, ನಾನ್ ಮನೆಗೆ ಹೋಗ್ಲೇಬೇಕು. ಅಮ್ಮ, ಆ ಪ್ರಾಜೆಕ್ಟ್ ಅಪ್ಪಂಗೆ ಆಗಿರತ್ತಲ್ವಾ, ನನ್ ಮುಖ ಬೇರೆ ನೋಡಿ ಹೋಗಿದ್ದಾರೆ. ಪ್ರಾರ್ಥನಾ, ಎಷ್ಟೆಲ್ಲ ಹೇಳ್ಬೇಕು ನಿನ್ಗೆ ಈ ಥರ ಎಲ್ಲ ಮಾತಾಡ್ಬಾರ್ದು ಅಂತ? ಅಂದ್ರೆ ನಿನಗೆ ನಿಮ್ಮಮ್ಮನ ಮೇಲೆ ನಂಬಿಕೆ ಇಲ್ಲ ಅಂತಾಯ್ತು. ಇಲ್ಲಮ್ಮ, ಹಾಗಲ್ಲ. ಪುಟ್ಟ, ನಿಮ್ಮಪ್ಪ ಈ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ಈ ಪ್ರಾಜೆಕ್ಟ್ ಮೇಲೆ ಕಣ್ಣು ಹಾಕ್ದವ್ರು ಎಷ್ಟೋ ಜನ ವಾಪಸ್ ಹೋಗಿದ್ದಾರೆ ಗೊತ್ತಾ? ನಿಮ್ಮಪ್ಪ ಬಿಸ್ನೆಸ್ ಅಲ್ಲಿ ಅವ್ರದೇ ಆದಂತಹ ಒಂದು ಹವಾನ ಮೇಂಟೈನ್ ಮಾಡಿದ್ದಾರೆ. ನೋಡ್ತಾ ಇರು, ಈ ಟೆಂಡರ್ ನಿಮ್ಮಪ್ಪನ್ಗೆ ಆಗತ್ತೆ. ಸರಿ ಪುಟ, ನಾನಿನ್ ಹೊರಡ್ತೀನಿ. ಇವ್ರು ಬರೋದ್ರೊಳಗೆ ಮನೆಗೆ ಹೋಗಿ ಏನಾದ್ರೂ ಸಿಹಿ ಮಾಡ್ಬೇಕು.
ನೀನು ಅಷ್ಟೇ, ಏನಾದ್ರೂ ಕೆಲಸ ಇದ್ರೆ ಎಲ್ಲ ಮುಗಿಸ್ಕೊಂಡ್ಬಿಡು. ಹಾಗೆ ಅಡ್ಗೆ ಮಾಡಕ್ ಹೋಗ್ಬೇಡ. ಇವತ್ ನಾನೇನೋ ಸ್ಪೆಷಲ್ ಮಾಡ್ತಾ ಇದ್ದೀನಿ, ನಿನ್ಗೂ ತಂದ್ಕೊಡ್ತೀನಿ. ಬರ್ಲಾ? ಆಯ್ತಮ್ಮ. ಸರಿ ಪುಟ್ಟ, ಹುಷಾರು. ದೇವ್ರೆ, ಎಲ್ಲ ಒಳ್ಳೇದಾಗ್ಲಪ್ಪ. ಅಪ್ಪ, ಈ ಪ್ರಾಜೆಕ್ಟ್ ನಿಮ್ಗೆ ಆಯ್ತಾ? ಪಾಪು, ಮನೆಗೆ ಹೋಗಿ ಮಾತಾಡೋಣ ನಡಿ. ಗೆಟ್ ಇನ್. ನಾನು ಬೈಕ್ ತಂದಿದ್ದೀನಪ್ಪ. ಸರಿ, ಹುಷಾರಮ್ಮ. ಮಾಮ್, ಟೆಂಡರ್ ನಮ್ಗೆ ಸಿಕ್ತು. ಕಂಗ್ರಾಟ್ಸ್ ಮಾಮ್. ಥ್ಯಾಂಕ್ ಯು. ಹೊರಡೋಣವಾ? ಯಾ, ಬನ್ನಿ ಮಾಮ್. ಅಮ್ಮೋರು ಏನೋ ಕನ್ಸು ಕಾಣ್ತಾ ಇದ್ದಾರೆ. ಯುವ, ನೀವ್ ಯಾವಾಗ ಬಂದ್ರಿ? ನೀವು ಬೇರೆ ಲೋಕದಲ್ಲಿ ತೇಲ್ತಿದ್ರಲ್ಲ, ಅವಾಗಲೇ ಬಂದೆ. ಆ ಲೋಕಕ್ಕೆ ಕರ್ಕೊಂಡು ಹೋದವರು ನೀವೇ ಅಲ್ವಾ? ಹಾ, ಪರವಾಗಿಲ್ವೇ. ನನಗೆ ಬೇರೆ ಲೋಕಕ್ಕೆಲ್ಲ ಕರ್ಕೊಂಡು ಹೋಗೋ ಶಕ್ತಿ ಇದೆ ಅಂತ ಗೊತ್ತೇ ಇರಲಿಲ್ಲ. ಯುವ, ಬ್ರಹ್ಮಲೋಕದಲ್ಲಿರೋ ಯುವನ ಎಷ್ಟೋ ಅದೃಷ್ಟವಂತ. ಅವನು ಏನ್ ಮಾಡಿದ್ರು ಸುಮ್ಮನೆ ಇರ್ತೀರಾ? ಅದೇ ನಾನು ಹತ್ರ ಬಂದ್ರೆ ದೂರ ಓಡ್ತೀರಾ? ನಾನೇನ್ ದೂರ ಓಡ್ತಿಲ್ಲ, ಹತ್ರನೇ ಇದ್ದೀನಿ. ಹೌದಾ? ನಿನ್ನ ಮೇಲಿನ ಆಸೆ ಎಂದು ಕೊನೆಯಾಗದೆ, ಕೊಂಚ ದೂರ ಆದ್ರೂ ಮನಸ್ಸು ಅಳುತ್ತಲಿದೆ. ಅಪ್ಪಿಕೊಳ್ಳಬೇಕು ಅನ್ನೋ ಕಲ್ಪನೆಗೆ
ಕೈಯ ಚಾಚಿ ನಿಲ್ಲು ಜನುಮ ಸಾಕೆನಗೆ ನೂರಾರು ಕಾಲಕ್ಕೂ ನೀ ನನ್ನ ಸ್ವಂತ. ಯುವ, ನಿಮಗ್ ಸ್ವಲ್ಪನೂ ನಾಚಿಕೆ ಆಗಲ್ವಾ? ಯಾರಾದ್ರೂ ನೋಡಿದ್ರೆ? ನನ್ನ ಹತ್ರ ಈಗ ಲೈಸೆನ್ಸ್ ಇದೆ ಮೇಡಮ್. ನನ್ನ ಹೆಂಡ್ತಿನ ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಮುದ್ದು ಮಾಡಬಹುದು.